ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ. ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಬಂದ್ಬಿಟ್ಟು ನಾನು 993 ರೂಪಾಯಿ ಪ್ರಾಫಿಟ್ ಆಗಿದೆ. ಅದ್ರದ್ದು ಬಂದ್ಬಿಟ್ಟು ಒಂದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, 45 ಕ್ವಾಂಟಿಟಿ ನಾನು ಸೆಲ್ ಮಾಡಿದೆ. ಒಂದು 20 ಪಾಯಿಂಟ್ಸ್ ಏನು ಕ್ಯಾಪ್ಚರ್ ಮಾಡಿದ್ದೀನಿ ಸ್ಕ್ಯಾಲ್ಪಿಂಗ್. ಇವತ್ತು 900 ರೂಪಾಯಿ ಪ್ರಾಫಿಟ್ ಆಗಿದೆ. ಓಕೆ, ಇವತ್ತು ನಿನ್ನೆ ವಿಡಿಯೋ ನೋಡಿದಿರೋರು ಇಲ್ಲಿ ನೋಡಿ, ನಾನು ಇಂಪಾರ್ಟೆಂಟ್ ಲೆವೆಲ್ ಹೇಳಿದೆ. ಈ ಲೆವೆಲ್ಗಿಂತ ಇಲ್ಲಿ ಕೆಳಗಡೆ ಇದೆ, ಫರ್ದರ್ ಕೆಳಗಡೆನೆ ಹೋಗ್ಬೋದು ಅಂತ. ಮತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ದಿನದ ಹಿಂದೆ ಬಂದ್ಬಿಟ್ಟು ಒಂದು ಎಲೆಕ್ಷನ್ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ನಾನು ಹೇಳಿದ್ದೆ. ಯಾವ ತರ ಅಂತ ಅಂದ್ರೆ, ನೀವು ಇಲ್ಲಿ ನೋಡ್ಬೋದು ಇಂಟ್ರಾಡೇದಲ್ಲಿ ನೀವು 5 ಮಿನಿಟ್ಸ್ ಹಾಕೊಂಡು ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿ ಇವತ್ತು ಮಾರ್ಕೆಟ್ ಓಪನ್ ಆಯ್ತು. ನಿನ್ನೆ ನಾವು ಏನ್ ಡಿಸ್ಕಷನ್ ಮಾಡಿದ್ದು, ಕೆಳಗಡೆ ಹೋಗೋ ಚಾನ್ಸಸ್ ಇದೆ. ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ಮತ್ತೆ ಫರ್ದರ್ ಕೆಳಗಡೆ ಹೋಗ್ಬೋದು ಅಂತ ಹೇಳಿದ್ವಿ. ಬಟ್ ಇವತ್ತೇನಾಗಿದೆ, ಸ್ವಲ್ಪ ಸ್ಲೈಟ್ಲಿ ಫ್ಲಾಟ್ ಓಪನ್ ಆಗಿ ಇಮಿಡಿಯೇಟ್ ಆಗಿ ಕೆಳಗಡೆ ಬಂದು, ಅದಾದ್ಮೇಲೆ ಫರ್ದರ್ ಮೇಲ್ಗಡೆ ಹೋಗಿ ಸ್ಮಾಲ್ ಆಗಿ ಮೇಲ್ಗಡೆ ಹೋಗಿ, ಅದಾದ್ಮೇಲೆ ಲಾಸ್ಟ್ ಕ್ಲೋಸಿಂಗ್ ಟೈಮಲ್ಲಿ ಫುಲ್ ಡೌನ್ ಸೈಡ್ ಬಂದಿದೆ ನಿಫ್ಟಿ 50. ಸೇಮ್ ಥಿಂಗ್ ಇನ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ. ಬ್ಯಾಂಕ್ ನಿಫ್ಟಿಯಲ್ಲೂ ನೋಡ್ಬೋದು. ಬ್ಯಾಂಕ್ ನಿಫ್ಟಿಯಲ್ಲಿ ಬಂದ್ಬಿಟ್ಟು 5 ಮಿನಿಟ್ಸ್ ಚಾರ್ಟ್ ಹಾಕ್ತೀನಿ. ಇಲ್ಲಿ ಸ್ಲೈಟ್ಲಿ ಗ್ಯಾಪ್ ಡೌನ್ ಆಯ್ತು, ಅಂದ್ರೆ ಫ್ಲಾಟ್ ಓಪನ್ ಆಯ್ತು, ಕೆಳಗಡೆ ಬಂತು. ಅದಾದ್ಮೇಲೆ ನೋಡಿ ಮೇಲ್ಗಡೆ ಹೋಗಿ ಫರ್ದರ್ ಮೇಲೆ ಹೋಗೋ ತರ ಹೋಗಿ ಮತ್ತೆ ಒಂದು ಕರೆಕ್ಷನ್ ತೋರಿಸಿದೆ. ಇಲ್ಲಿ ನಾವು ನೋಡಿ, ಇಂಪಾರ್ಟೆಂಟ್ ಲೆವೆಲ್ಸ್ ಅಂತಂದ್ರೆ ನಾವು ಇದರಲ್ಲಿ ಅಂದ್ರೆ ಇಂಟ್ರಾಡೇಲಿ ನಾವು ಇಂಪಾರ್ಟೆಂಟ್ ಲೆವೆಲ್ ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ. ನೀವು ಪ್ರೈಸ್ ಆಕ್ಷನ್ ಕಲ್ತ್ರೆ ಮಾತ್ರ ಇಲ್ಲಿ ನೀವು ಕಲಿಬಹುದು. ಎಕ್ಸಾಂಪಲ್ಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿಂದ ಒಂದು ಕರೆಕ್ಷನ್ ಆಗಿದೆ, ಸೇಮ್ ಇಲ್ಲಾಗಿದೆ. ಇಲ್ಲಿ ಬಂದು ರೆಡ್ ಕ್ಯಾಂಡಲ್ ಮಾಡಿದಾಗ ಶಾರ್ಟ್ ಮಾಡ್ಬೇಕಾಗುತ್ತೆ. ಆ ರೀತಿನೂ ಮಾಡ್ಬೋದು. ಕೆಲವರು ಟ್ರೆಂಡ್ ಲೈನ್ ಹಾಕ್ತಿವಿ, ಟ್ರೆಂಡ್ ಲೈನ್ ಹಾಕ್ಬಿಟ್ಟು ಮಾಡ್ಬೋದು. ಅಂದ್ರೆ ನಿಮ್ ಹ್ಯಾಸ್ ಪರ್ ದ ನಿಮ್ ಟ್ರೇಡಿಂಗ್ ಸೆಟಪ್ ಯಾವ ರೀತಿ ಇರುತ್ತೋ ಆ ರೀತಿ ನೀವು ಮಾಡ್ಬೇಕಾಗುತ್ತೆ. ಓಕೆ, ಅದಕ್ಕೆ ಇಂಟ್ರಾಡೇಲಿ ಲೆವೆಲ್ಸ್ ನಾನು ಅಷ್ಟೇನು ಎಕ್ಸ್ಪ್ಲೇನ್ ಮಾಡಲ್ಲ. ಒಂದು ಶಾರ್ಟ್ ಟರ್ಮ್ ಅಲ್ಲಿ ಒಂದು ಮೂವ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ನಿಫ್ಟಿ 50 ಫರ್ದರ್ ಬ್ಯಾಂಕ್ ನಿಫ್ಟಿ ಇಲ್ಲಿವರೆಗೂ ಬರ್ಬೋದು 48,700. ಅದಾದ್ಮೇಲೆ ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಫರ್ದರ್ ರಿವರ್ಸಲ್ ಇಲ್ಲಿಂದನೂ ಕೂಡ ಆಗ್ಬೋದು, ಆಗಕ್ಕಾಗಲ್ಲ ಅಂತಲ್ಲ. ಬಟ್ ಇಂಪಾರ್ಟೆಂಟ್ ಲೆವೆಲ್ ಬಂದು ಕೂತ್ಕೊಂಡಿದೆ. ನೀವು ನಿಫ್ಟಿ 50ಅಲ್ಲಿ ನೋಡಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ನೋಡಿ, ನಿಫ್ಟಿ 50ಅಲ್ಲಿ ಡೈಲಿ ಚಾರ್ಟ್ ಹಾಕ್ತೀನಿ. ಡೈಲಿ ಚಾರ್ಟ್ ಅಲ್ಲಿ ನೀವು ನೋಡ್ಬೋದು ಇಂಪಾರ್ಟೆಂಟ್ ಲೆವೆಲ್ ಏನಂತಂದ್ರೆ, ಇಲ್ಲಿಂದ ದೊಡ್ಡ ಕರೆಕ್ಷನ್ ಆಗಿದೆ. ಓಕೆ, ಈ ಕ್ಯಾಂಡಲ್ ಆದ್ಮೇಲೆ ದೊಡ್ಡ ಕರೆಕ್ಷನ್ ಆಗಿದೆ. ಇಲ್ಲಿ ಫರ್ದರ್ ಇಲ್ಲಿ ಇದನ್ನ ಕ್ರಾಸ್ ಮಾಡಿ ಕ್ಲೋಸಿಂಗ್ ಕೊಡ್ತಾ ಇಲ್ಲ, ಇದು ಕೆಳಗಡೆನೆ ಕ್ಲೋಸಿಂಗ್ ಕೊಡ್ತಾ ಇದೆ. ಇವತ್ತು ನೋಡಿ, ಇದು ಇದನ್ನ ಮೇಲ್ಗಡೆ ಹೋಗೋ ತರ ಹೋಗಿ ಮತ್ತೆ ಫರ್ದರ್ ಕೆಳಗಡೆನೆ ಬಂದು ಕ್ಲೋಸ್ ಆಗಿದೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ ನಾವು ನೆನ್ನೆ ಏನಂದ್ರೆ, ಈ ಲೆವೆಲ್ಸ್ ಇದೆಯಲ್ಲ, ಈ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಇಲ್ಲಿ ಫರ್ದರ್ ಡೌನ್ ಸೈಡ್ ಬಂದ್ರೆ ಇಲ್ಲಿವರೆಗೂ ಬರ್ಬೋದು. ಇನ್ ಕೇಸ್ ಅಲ್ಲಿವರೆಗೂ ಬಂದಿಲ್ಲ ಅಂದ್ರೂ ಕೂಡ ಇಲ್ಲಿಂದ ರಿವರ್ಸಲ್ ಹೋಗೋ ಚಾನ್ಸ್ ಇದೆ. ಬಟ್ ಮಂತ್ಲಿ ಆನ್ವರ್ಡ್ಸ್ ಏನ ಹೇಳಿದ್ವಿ, ಇಲ್ಲಿ ಫರ್ದರ್ ನಿಫ್ಟಿ 1500 ಇಂದ 2000 ಪಾಯಿಂಟ್ಸ್ ಒಂದು ಕರೆಕ್ಷನ್ 2 to 4 ಡೇಸ್ ಅಂದ್ವಿ. ಬಟ್ ಇಲ್ಲಿ ಸಿಂಗಲ್ ಡೇ ಅಲ್ಲಿ ನಿಮ್ಗೆ 2000 ಪಾಯಿಂಟ್ಸ್ ನೆಗೆಟಿವ್ ಆಗಿದೆ. ಆದ್ರೆ ಬಟ್ ಇನ್ನೂ ಕೂಡ ಇದು ಕನ್ಫರ್ಮೇಶನ್ ಇಲ್ಲ ಎಕ್ಸಾಕ್ಟ್ ಆಗಿ. ಇದು ರ್ಯಾಲಿ ಕಂಟಿನ್ಯೂ ಆಗುತ್ತಾ, ಮತ್ತೆ ಇಲ್ಲಾಂದ್ರೆ ಸೈಡ್ ವೇಸ್ ಹೋಗುತ್ತಾ, ಇಲ್ಲಾಂದ್ರೆ ಡೌನ್ ಸೈಡ್ ಹೋಗುತ್ತಾ ಅಂತ ಇನ್ನು ಯಾವುದೇ ರೀತಿ ಕನ್ಫರ್ಮೇಶನ್ ಇನ್ನೂ ಕೊಟ್ಟಿಲ್ಲ. ಸ್ಟಿಲ್ ಒಂದು ಇದು ರಿವರ್ಸಲ್ ಮಾತ್ರ ತೋರಿಸ್ತಾ ಇದೆ ಅಷ್ಟೇ. ಈ ರಿವರ್ಸಲ್ ಇಲ್ಲಿವರೆಗೂ ಬರ್ಬೋದು ಅಂತ. ಅಂದ್ರೆ ಎಕ್ಸಾಕ್ಟ್ಲಿ 22,800 ಏನು ಬರುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ, ಒಂದು ಟ್ರೆಂಡ್ ಲೈನ್ ಅನ್ನ. 22,800 ಅಂದ್ರೆ 798 ಅಂದ್ರೆ 800 ಅನ್ಕೊಳ್ಳಿ. 800 ಇದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ನಿಫ್ಟಿ 50. ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು 48,700 ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಇದಾದ್ಮೇಲೆ ರಿವರ್ಸಲ್ ಏನಾದ್ರು ನಮ್ಗೆ ಯಾವ್ದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ಫರ್ದರ್ ಅಪ್ ಸೈಡ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು, ಇವತ್ತು 900 ರೂಪೀಸ್ ಪ್ರಾಫಿಟ್ ಮಾಡಿದ್ದೀನಿ.
ಮತ್ತೆ ಇಂಟ್ರಾಡೇಲಿ ನಾವು ಒಂದು ಸ್ಟ್ರಾಟಜಿ ಹೇಳಿದೆ, ಅಂದ್ರೆ 5 ಮಿನಿಟ್ಸ್ ಸ್ಟ್ರಾಟಜಿ. ಅದನ್ನ ನೀವು ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ಬೋದು. ಇಂಟ್ರಾಡೇಲಿ ಬಂದ್ಬಿಟ್ಟು ಇನ್ನೂ ಇಂಪಾರ್ಟೆಂಟ್ ವಿಷಯಗಳು ನಾನು ಮಾತಾಡೋದಿದೆ, ಬಟ್ ಫರ್ದರ್ ವಿಡಿಯೋಗಳಲ್ಲಿ ನಾನು ಮಾತಾಡ್ತೀನಿ. ಇವಾಗ ಜಸ್ಟ್ ಇದು ಒಂದು ಇಂಟ್ರೊಡಕ್ಷನ್ ತರ ಸ್ಲೈಟ್ ಆಗಿ ಈ ವ್ಯೂಸ್ ಮಾತ್ರ ನೋಡೋಣ. ಫರ್ದರ್ ವಿಡಿಯೋ, ಇಂಪಾರ್ಟೆಂಟ್ ವಿಡಿಯೋಸ್ ಎಲ್ಲ ಇನ್ನು ಬರೋ ವಿಡಿಯೋಗಳಲ್ಲಿ ನೀವು ನೋಡ್ತೀರಾ. ಓಕೆ, ಥ್ಯಾಂಕ್ ಯು ವೆರಿ ಮಚ್.